ಯಶವಂತ್ ಸರ್ ಮಾತಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ನೀವೇ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಆತ ನನ್ನ ಬ್ರದರ್. ಅವನು ಗೆದ್ದರೆ ನಾನೇ ಗೆದ್ದಂಗೆ, ನಾನೇ MLA, ನಾನೇ ತೀರ್ಮಾನ ತೊಗೊಳೋದು. ಅವನು ಏನೇ ತೀರ್ಮಾನ ತೊಗೊಂಡಿದ್ರು ನಾನೇ ತೊಗೊಳೋದು. ಓಕೆ, ಇವ್ರು ಸಿಗದೆ ಇದ್ರೆ ಇನ್ ಕೇಸ್ MLA ಆದಮೇಲೆ ಶ್ರೀನಿವಾಸ್ ಅವರು ಇವ್ರು ನೋಡ್ಕೊಂಬಿಡಿ, ಇಲ್ಲಿ ಬಂದ್ಬಿಡಿ. ಏನ್ರಿ ಸರ್, ಏನಂತೀರಿ? ನೀವೇ ಮಾತಾಡೋದು ಕಮ್ಮಿ ಆಗ್ಬಿಟ್ಟಿದೆ, ನಿಮ್ಮ ಅಣ್ಣನೇ ಜಾಸ್ತಿ ಮಾತಾಡ್ತಿದ್ದಾರೆ, ನಿಮ್ಮನ್ನ ಗೆಲ್ಸೋ ಪಣ ತೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ಅನುಭವ ಬಹಳ ಇದೆ, ಹಾಗಾಗಿ ಅವ್ರೇ ನಮಗೆ ಅನ್ನ ಸ್ಥಾನದಾಗ ನಿಂತು ಈ ಚುನಾವಣೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಬರ್ತಿದ್ದಾರೆ ಸ್ಟಾರ್ ಕ್ಯಾಂಪೇನರ್ ತರ? ಈಗ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ, ರಾಷ್ಟ್ರ ಕಮಿಟಿಯಿಂದನೂ ಕೂಡ ಯಾರೋ ವರಿಷ್ಠರು ಬರ್ತಾ ಇದ್ದಾರೆ, ವಿಜೇಂದ್ರಣ್ಣವ್ರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾ ಕೌಟಿಲ್ಯ ಅವ್ರು ಬಂದು ಹೋಗಿದ್ದಾರೆ ನಿನ್ನೆ. ಆಮೇಲೆ MD ಲಕ್ಷ್ಮೀನಾರಾಯಣ ಬಂದು ಹೋಗಿದ್ದಾರೆ. ಪ್ರತಿಯೊಬ್ಬರು ಆಲ್ರೆಡಿ ಕಾರ್ಯ ಪ್ರಾರಂಭವಾಗಿದೆ, ಯುದ್ಧ ನಡೀತಾ ಇದೆ. ಇಷ್ಟು ಸಲ ಯಶವಂತ್ ಸರ್ ಗೆಲ್ಬೇಕು ಅಂತ ಹೇಳಿ ನೀವು ಬೂತ್ ಎಲ್ಲ ಓಡಾಡಿ ಕೆಲಸ ಮಾಡ್ತಿದ್ರಿ ಇಷ್ಟು ಎಲೆಕ್ಷನ್ಸ್ ಗಳಲ್ಲಿ. ಈ ಸಲ ನಿಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು ನಿಮ್ ಪರವಾಗಿ ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾ ಇದೀವಿ. ಹಿರಿಯ ಅಣ್ಣನ ಸ್ಥಾನದಲ್ಲಿ ಯಶವಂತ ಅಣ್ಣ ನಿಂತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ.